ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಪ್ರಕಾಶ್ ನಾಯ್ಕರ್. ವೀಕ್ಷಕರೇ, ಇವತ್ತು ಸರ್ಕಾರಗಳಲ್ಲಿ ನಡೆಯತಕ್ಕಂಥ ಸರ್ಕಾರದ ಪ್ರತಿನಿಧಿಗಳು ನಮ್ಮ ಜನರಲ್ಲಿ ತುಂಬತಕ್ಕಂಥ ಮೀಸಲಾತಿ ಅಂತಕ್ಕಂಥ ಭೂತದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನು ಅಂಬೇಡ್ಕರ್ ಸಂವಿಧಾನ ರಚನೆ ಮಾಡಿದ್ರು, ಆಗ ಅವರು ಒಂದು ವಿಷಯನ ಬರೆದಿಟ್ಟು ಹೋಗಿದ್ದಾರೆ. ಏನು ಇವತ್ತು ಮೀಸಲಾತಿ ಇದು ಮೀಸಲಾತಿ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಬದಲಾವಣೆ ಆಗಬೇಕು ಅಂತೇಳಿ. ಇವತ್ತು ಯಾವ ಯಾವ ಜಾತಿಗಳಲ್ಲಿ ಯಾವ ಯಾವ ಮೀಸಲಾತಿಯಲ್ಲಿ ಯಾವ ಯಾವ ಜನಾಂಗಗಳಿವೆ, ಆ ಜನಾಂಗಗಳ ಆಧಾರಿತವಾಗಿ ಮೀಸಲಾತಿ ಸಿಗ್ತಾ ಇಲ್ಲ. ಆದರೆ ಇವತ್ತು 3-4 ದಶಕಗಳಿಂದ ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ. SC STಗಳು, OBCಗಳಲ್ಲಿರ್ತಕ್ಕಂಥ ಸಾಕಷ್ಟು ಜಾತಿಗಳು, ಇವತ್ತು 2A ಸಾಕಷ್ಟು ಜಾತಿಗಳು ಇವತ್ತು ತಮಗೆ ಜಾತಿಯ ಜನಸಂಖ್ಯೆಯ ಅನುಗುಣವಾಗಿ ನಮಗೆ ಮೀಸಲಾತಿಯನ್ನು ಕೊಡಿ ಅಂತೇಳಿ. ಒಂದು ದುರ್ದೈವದ ಸಂಗತಿ ಏನಪ್ಪಾ ಅಂತಂದ್ರೆ, ಇವತ್ತು ಏನು ಹೋರಾಟ ಮಾಡ್ತಾ ಇದ್ದಾವೆ, ಇವತ್ತು ಸಾಕಷ್ಟು ಜಾತಿಗಳು ಆ ಜಾತಿಗೆ ಮೀಸಲಾತಿಯನ್ನು ಕೊಡ್ತಾ ಇಲ್ಲ, ಆ ಜಾತಿಯ ಮೀಸಲಾತಿಯನ್ನು ಪರಿಷ್ಕರಣೆ ಮಾಡ್ತಾ ಇಲ್ಲ. ಇವತ್ತು ಆ ಜಾತಿಯ ಮೀಸಲಾತಿಯ ವಿಷಯವನ್ನ ತಮ್ಮ ರಾಜಕೀಯ ಅಸ್ತ್ರವಾಗಿ ಇವತ್ತು ರಾಜಕೀಯ ನಾಯಕರು ಬಳಸ್ಕೊಳ್ತಾ ಇದ್ದಾರೆ. ಅದು ಇವತ್ತು ದುರ್ದೈವದ ಸಂಗತಿ. ಇವತ್ತು ಯಾರದೇ ಒಂದು ಸಮುದಾಯ ಈ ದೇಶದಲ್ಲಿ 3% ಇರ್ತಕ್ಕಂಥ ಒಂದು ಸಮುದಾಯ ನಮಗೆ 10% ಜಾತಿ ಮೀಸಲಾತಿ ಕೊಡ್ರಿ ಅಂತ ಕೇಳೇ ಇಲ್ಲ, 5% ಮೀಸಲಾತಿ ಕೊಡ್ರಿ ಅಂತ ಕೇಳೇ ಇಲ್ಲ. ಇವತ್ತು ಅವರು ಎಂದೂ ಸಹಿತ ಒಂದು ಪೇಪರ್ ಹೇಳಿಕೆ ಕೊಟ್ಟಿಲ್ಲ, ಎಲ್ಲಿ ಒಂದು ಹೋರಾಟ ಮಾಡಿಲ್ಲ. ಅಂತ ಒಂದು ಸಮುದಾಯಕ್ಕೆ 10% ಜಾತಿ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥ ಸರ್ಕಾರಗಳು ನಮ್ಮನ್ನು ಆಳ್ತಾ ಇದೆ. ಅದು ಗೊತ್ತಿದ್ರೂ ಸಹಿತ, ನಾ ಇದೇ ಪಕ್ಷ ಅಂತ ಹೇಳೋದಿಲ್ಲ, ಎಲ್ಲ ಪಕ್ಷಗಳು ಜಾತಿ ವಿಷಯದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಅಜೆಂಡಾಗಳನ್ನು ಹೊಂದಿವೆ. ಯಾರು ಇವತ್ತಿನ ದಿವಸ ನಮ್ಮ ಜಾತಿಯ ಬಡವರಿಗೆ ಅನುಕೂಲ ಆಗಲಿ, ನಮ್ಮ ಮೀಸಲಾತಿನ ಹೆಚ್ಚಳ ಮಾಡ್ರಿ, ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಗೆ ಮೀಸಲಾತಿ ಸಿಗ್ತಾ ಇಲ್ಲ ಅಂತೇಳಿ ಹೋರಾಟ ಮಾಡ್ತಾ ಬಂದಿದ್ದಾರೆ, ಅವ್ರಿಗೆ ಯಾರಿಗೂ ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಜನಪ್ರತಿನಿಧಿಗಳಲ್ಲಿ, ಸರ್ಕಾರಗಳಲ್ಲಿ ಇಲ್ಲ. ಇವತ್ತು ಕೇಳದೇ ಇರೋರಿಗೆ 10% ಮೀಸಲಾತಿ ಕೊಟ್ಟಿರ್ತಕ್ಕಂಥ ಜನಪ್ರತಿನಿಧಿಗಳ ಮುಂದೆ, ಸರ್ಕಾರಗಳ ಮುಂದೆ ನಮ್ಮ ಹೋರಾಟ ಕಣ್ಣಿಗೆ ಕಾಣುತ್ತಾ? ತಾವು ನೋಡಿದಿರಿ, ಈಗ ಪಂಚಮಶಾಲಿ ಜನಾಂಗದ 2A ಮೀಸಲಾತಿ ಹೋರಾಟ ಇವತ್ತು ಎಂಥ ಹಿಂಸಾ ರೂಪಕ್ಕೆ ತೆರಳಿದೆ ಅಂತೇಳಿ. ಇವತ್ತು ಅವ್ರದ್ದು ಅಷ್ಟೇ ಅಲ್ಲ ಪರಿಸ್ಥಿತಿ, SC STಗಳು ಅದಕ್ಕಿಂತ ಬಹಳ ನೋವಿನಲ್ಲಿದ್ದಾರೆ ಮೀಸಲಾತಿ ವಿಷಯದಲ್ಲಿ. ಇವತ್ತಿನ ದಿವಸ ಹಲವಾರು ಜಾತಿಗಳನ್ನು SCಗೆ ಸೇರಿಸಿ ಅಲ್ಲಿ ಎಡಗೈ ಬಲಗೈ ಅಂತ ಹೇಳಿ ಜಗಳವನ್ನು ಹಚ್ಚಿ ಇವತ್ತಿನ ದಿವಸ ರಾಜಕೀಯ ಲಾಭವನ್ನು ಪಡಿತಕ್ಕಂಥ ಜನಪ್ರತಿನಿಧಿಗಳಿಗೆ ಮತ್ತು ಸರ್ಕಾರಕ್ಕೆ ನೀವೆಲ್ಲ ಧಿಕ್ಕಾರವನ್ನು ಹೇಳಬೇಕಾಗತ್ತೆ. ಇವತ್ತು ನಮ್ಮ ಮತಗಳನ್ನು ಪಡೆಯುವುದಕ್ಕೋಸ್ಕರ ವಿರೋಧ ಪಕ್ಷದಲ್ಲಿದ್ದಾಗ ನಮ್ಮ ಜಾತಿ ಮೀಸಲಾತಿ ಹೋರಾಟಗಳನ್ನು ಬೆಂಬಲಿಸ್ತಾರೆ, ಅದೇ ಅಧಿಕಾರದ ಕುರ್ಚಿಯಲ್ಲಿ ಕುಂತಾಗ ನಮ್ಮ ಮೀಸಲಾತಿ ಬಗ್ಗೆ, ಹೋರಾಟದ ಬಗ್ಗೆ, ನಮಗೆ ಕೊಟ್ಟ ಮಾತಿನ ಬಗ್ಗೆ ಬರೀತಾರೆ. ಇಂಥ ನಾಯಕರಿಗೆ ನಿಮ್ಮೆಲ್ಲ ಧಿಕ್ಕಾರವಿರಲಿ. ಇವತ್ತು SCಗಳದು ಆ ಪರಿಸ್ಥಿತಿ ಆದರೆ STಗಳದು ಇನ್ನೊಂದು ಪರಿಸ್ಥಿತಿ. STಗಳ ಪರಿಸ್ಥಿತಿ ಇವತ್ತು ಅಯೋಮಯವಾಗಿದೆ. ವಾಲ್ಮೀಕಿಗಳ ಅಲ್ಲದ ಕಬ್ಬಲಿಗ ತಳವಾರ ಮತ್ತು ಅಂಬಿಗ ತಳವಾರ, ಈ ರೀತಿ ಬೇರೆ ಬೇರೆ ಜಾತಿಯವರಿಗೆ ನಾವು ST ಸೇರಿಸಿದ್ದೀವಿ ಅಂತಕ್ಕಂಥ ಸಂವಿಧಾನ ವಿರೋಧಾತ್ಮಕ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಸರ್ಕಾರದ ಪ್ರತಿನಿಧಿಗಳು ನಮ್ಮ ಮುಂದೆನೇ ಇದ್ದಾರೆ. ಇವತ್ತು ಅವರು ನಮ್ಮನ್ನು ಆಳ್ತಾ ಇದ್ದಾರೆ, ನಮಗೇನೂ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಈ ಮೀಸಲಾತಿಯನ್ನು ಕೇಳುವ ಜನರಲ್ಲಿ ನಾನು ನಮ್ಮ ಎಲ್ಲ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಇವತ್ತಿನ ದಿವಸ ನಾವೇನು ಮೀಸಲಾತಿಗಾಗಿ ಹೋರಾಟವನ್ನು ಮಾಡ್ತೀವಿ, ಇವತ್ತು ತಾವೆಲ್ಲ ನೋಡ್ಬೋದು, ಸರ್ಕಾರದಲ್ಲಿ ಇರ್ತಕ್ಕಂಥವ್ರು, ಈಗ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವ್ರು ನಮ್ಮ ಜಾತಿ ಮೀಸಲಾತಿಯನ್ನು ಬೆಂಬಲಿಸ್ತಾರೆ. ನಾನು ಅಧಿಕಾರಕ್ಕೆ ಬಂದ ತಕ್ಷಣ ಅದನ್ನು ಸರಿ ಮಾಡ್ತೇನೆ ಅಂತ ಹೇಳ್ತಾರೆ. ಅದೇ ಅವ್ರು ಹೋಗಿ ಕುರ್ಚಿ ಕುಂತ ಮೇಲೆ ಅದನ್ನು ಬರೀತಾರೆ. ಅದಕ್ಕೋಸ್ಕರ ಇವತ್ತು ಜಾತಿಯ ಜಗಳವನ್ನು ಹಚ್ಚಿ
ನಿಮ್ಮೆಲ್ಲರ ಜಾತಿಯ ಮೌಢ್ಯದಲ್ಲಿ ತುಳುಕಿ ಇವತ್ತು ತಾವು ಸರ್ಕಾರಗಳನ್ನು ಆಳ್ತಾ ಇದ್ದಾರೆ. ಇವತ್ತಿನ ದಿವಸ ಅಲ್ಲಿ ಏನು ಚರ್ಚೆ ಆಗ್ಬೇಕಲ್ಲ ವಿಧಾನಸೌಧದಲ್ಲಿ, ಇವತ್ತು ವಾಲ್ಮೀಕಿ ಜನಾಂಗದಲ್ಲಿ ನಕಲಿ 5 ಲಕ್ಷಕ್ಕೆ ಅಧಿಕ ಜಾತಿ ಪ್ರಮಾಣ ಪತ್ರಗಳು ಬಿಡುಗಡೆ ಆಗಿದೆ. ಅದನ್ನು ಮಾಡಿದವರು ಯಾರು? ಸರ್ಕಾರದಲ್ಲಿರ್ತಕ್ಕಂಥ ಪ್ರತಿನಿಧಿಗಳು ಎಡವಟ್ಟಿನಿಂದ ಆಗಿದೆ. ಅದನ್ನು ಸರಿ ಮಾಡೋರು ಯಾರು? ಸರ್ಕಾರದ ಪ್ರತಿನಿಧಿಗಳು. ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಇವತ್ತ ಏನು ಸದಾಶಿವ ಆಯೋಗದ ಬಗ್ಗೆ SCಗಳಲ್ಲಿ ಎಡಗೈ ಬಲಗೈ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಅವರ ಸಮಸ್ಯೆಗಳನ್ನು ಬಗೆಹರಿಸಿ ಅವ್ರನ್ನ ಒಂದು ಮಾಡ್ತಕ್ಕಂಥ ಕೆಲಸ ಮಾಡಬೇಕಾದವ್ರು ಯಾರು? ಜನಪ್ರತಿನಿಧಿಗಳಲ್ವಾ? ಅವ್ರು ಓಟ್ ಹಾಕಿಲ್ವಾ ನಿಮಗೆ? ಇವತ್ತು ಅವರ ಹೋರಾಟಗಳನ್ನು ಈಚೆ ಕಡೆ ಒಬ್ಬರು ಬೆಂಬಲಿಸ್ತೀರಾ, ಆಚೆ ಕಡೆ ಒಬ್ಬರು ಬೆಂಬಲಿಸ್ತೀರಾ. ಇವತ್ತು ಒಟ್ಟು 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 ಅವರ ಸಾರಾಂಶ ರಾಜಕಾರಣಿಗಳದ್ದು ಇವತ್ತು ಜಾತಿ ವಿಷಯದಲ್ಲಿ ಇವತ್ತು SC ಜನಾಂಗದಲ್ಲಿ ಎಡಗೈ ಬಲಗೈಯಾಗಿ ಅವರು ಬಡದಾಡಬೇಕು. ಇವತ್ತು ST ಜನಾಂಗದಲ್ಲಿ ಬೇರೆ ಬೇರೆ ಜಾತಿಗಳಿಗೆ ನಿಮ್ಗೆ ST ಸರ್ಟಿಫಿಕೇಟ್ ಕೊಡಿಸ್ತೀವಿ ಅಂತೇಳಿ, ನಿಮ್ಗೆ ST ಸೇರಿಸ್ತೀವಿ ಅಂತೇಳಿ ಬೇರೆ ಬೇರೆ ಜನಾಂಗಗಳನ್ನ ಎತ್ತಿ ಕಟ್ಟತಕ್ಕಂಥ ಕೆಲಸವನ್ನು ಮಾಡ್ತಾರೆ ಇರೋರು ಯಾರು? ಇದೇ ರಾಜಕಾರಣಿಗಳಲ್ವಾ? ಇವತ್ತು ತಾವೇನು ಮಾತಾಡಿ ಹೋಗಿದ್ದೀರಿ, ನಿಮ್ಮ ಎಲ್ಲ ವಿಡಿಯೋಗಳಿದೆ, ನಿಮ್ಮ ಸಂದೇಶಗಳಿದೆ, ನೀವು ಯಾವ ವೇದಿಕೆ ಮೇಲೆ ಮಾತಾಡಿದ್ದೀರಿ ಅನ್ನೋದಿದೆ. ಆದರೆ ನಿಮಗೆ ಪರಿಜ್ಞಾನ ಇರಬೇಕು. ಇವತ್ತು ಏನು ಅಧಿವೇಶನ ನಡೀತಾ ಇದೆ, ಆ ಅಧಿವೇಶನದಲ್ಲಿ ಜಾತಿಯ ಜ್ವಲಂತ ಸಮಸ್ಯೆಗಳು, ಇವತ್ತು ಜನರು ಜಾತಿಯ ಮೀಸಲಾತಿಗಾಗಿ ಬಡದಾಡಿ ಸಾಯ್ತಾ ಇದ್ದಾರೆ. ಕೋಮು ಗಲಭೆಗಳಾಗ್ತಾ ಇದ್ದಾವೆ, ಸಾಮರಸ್ಯ ಹಾಳಾಗ್ತಾ ಇದೆ, ಹಳ್ಳಿಗಳಲ್ಲಿ ಬಡವರ ಜೀವನ ದುಸ್ಥಿತಿ ಆಗ್ತಾ ಇದೆ, ಜಾತಿಯ ಜಂಜಾಟದಲ್ಲಿ ಸಿಕ್ಕು ನರಳುತ್ತಾ ಇದ್ದಾರೆ. ಈ ಕಡೆ ಬಡತನ, ರೈತರ ಸಮಸ್ಯೆ, ಅದರಲ್ಲಿ ರೈತರ ಸಮಸ್ಯೆ ಬಗೆಹರಿಸಿದಂತ ಆಗೋದೇ ಇಲ್ಲ, ಅದರಲ್ಲಿ ಮತ್ತೆ ಜಾತಿಯ ಸಮಸ್ಯೆ. ಅದಕ್ಕೋಸ್ಕರ ನೀವು ಅಧಿವೇಶನದಲ್ಲಿ ಏನು ಬಾವಿಗಿಳಿದು ಹೋರಾಟಗಳನ್ನು ಮಾಡ್ತೀರಿ, ಏನು ಚರ್ಚೆಗಳನ್ನು ಮಾಡ್ತೀರಿ, ಅವೆಲ್ಲ ಅವೈಜ್ಞಾನಿಕವಾಗಿರ್ತಕ್ಕಂಥ ಚರ್ಚೆಗಳು. ಅವು ಯಾವ ನಮ್ಮ ರೈತರ ಪರವಾಗಿಲ್ಲ, ದಲಿತರ ಪರವಾಗಿಲ್ಲ, ಮೀಸಲಾತಿಯನ್ನು ಕೇಳ್ತಕ್ಕಂಥ ಬಡವರ ಪರವಾಗಿಲ್ಲ. ಅದಕ್ಕೋಸ್ಕರ ನಾನು ಎಲ್ಲ ಬಂಧುಗಳಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ, ರೈತರು, SC STಗಳು, ಶ್ರಮಿಕರು ಒಗ್ಗಟ್ಟಾಗಿ ಈ ರಾಜಕಾರಣಿಗಳಿಗೆ ಈ ಸಂದೇಶವನ್ನು ಕಳಿಸ್ಬೇಕು. ಯಾಕಂದರೆ ಅವರು ಹೋಗಿರೋದು ನಮ್ಮ ಜ್ವಲಂತ ಸಮಸ್ಯೆಗಳನ್ನು ಅಲ್ಲಿ ಚರ್ಚೆ ಮಾಡಲಿಕ್ಕೆ. ಇವತ್ತು ಅಲ್ಲಿ ಚರ್ಚೆ ಆಗುತ್ತಾ ಇರೋದೇನು ಗೊತ್ತಾ? ಅವರ ವೈಯಕ್ತಿಕ ವಿಚಾರಗಳು, ವೈಯಕ್ತಿಕ ರಾಜಕೀಯ ಪ್ರತಿಷ್ಠೆ, ವೈಯಕ್ತಿಕ ರಾಜಕೀಯ ಲಾಭ ಲಕ್ಷಣಗಳ ಬಗ್ಗೆ ತಾವು ಚರ್ಚೆ ಮಾಡ್ತಾರೆ. ಇದನ್ನು ಕಣಿಸೋರು ಯಾರು? ಕೇಳೋರು ಯಾರು? ಅದಕ್ಕೋಸ್ಕರ ಈಗ ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಏನು ಆರಿಸಿ ಹೋಗಿರ್ತಕ್ಕಂಥ ಶಾಸಕರಿಗೆ ನಿರ್ಬಂಧಗಳನ್ನು ಹೇರಬೇಕು. ಯಾವುದೇ ಸರ್ಕಾರ ಇರಲಿ, ನಾ ಇದೇ ಸರ್ಕಾರ ಅಂತ ಹೇಳೋದಿಲ್ಲ, ಎಲ್ಲ ಸರ್ಕಾರಗಳು ಕಣ್ಣು ಮುಚ್ಚಾಲೆ ಆಟವನ್ನು SC ST ಜನಾಂಗದ ಜೊತೆ, OBCಗಳ ಜೊತೆ, ಮುಂದುವರೆದ ಜನಾಂಗದ ಬಡವರ ಜೊತೆ ಆಡ್ತಾ ಬಂದಿದ್ದಾವೆ. ಇವರು ಎಲ್ಲ ರಾಜಕೀಯ ನಾಯಕರು ಎಲ್ಲರೂ ಒಂದೇ ಇವರು. ಯಾಕಂತಂದ್ರೆ ಒಬ್ಬರು ಚಡ್ಡಿ ಹೊರಗೆ ಹಾಕ್ಕೊಂಡ್ರು, ಒಬ್ರು ಚಡ್ಡಿ ಒಳಗೆ ಹಾಕ್ಕೊಂಡಿರ್ತಾರೆ, ಕೋಮುವಾದಿ ಚಡ್ಡಿನ. ಅದಕ್ಕೆ ಇವರಲ್ಲಿ ನಾನು ಒಂದು ವಿನಂತಿಯನ್ನು ಮಾಡ್ಕೊಳ್ತೇನೆ, ನೀವು ಜನಪ್ರತಿನಿಧಿಗಳಾಗಿ ನಮ್ಮನ್ನು ಪ್ರತಿನಿಧಿಸ್ತಕ್ಕಂಥ ವ್ಯಕ್ತಿಗಳು ನಮ್ಮ ಸಮಸ್ಯೆಗಳನ್ನು ನೀವು ಅಲ್ಲಿ ಮಾತಾಡಬೇಕು. ಹೊರತಾಗಿ ನಿಮ್ಮ BJPಯ ಶಾಸಕರ ವೈಯಕ್ತಿಕ ವಿಚಾರಗಳನ್ನು ಅಲ್ಲಿ ಚರ್ಚೆ ಮಾಡೋದು, ಬಾವಿಗಿಳಿದು ಸದನದ ಕಾಲಹರಣ ಮಾಡೋದು, ಇವತ್ತೊಂದು ಎಷ್ಟೆಲ್ಲ ಸರ್ಕಾರಕ್ಕೆ ಭರಣವಾಗ್ತಾ ಇದೆ. ಸಾಕಷ್ಟು ಮಂದಿ ಪೊಲೀಸರು ನಿಯೋಜನೆ ಮಾಡಿರ್ತಾರೆ, ಆಫೀಸರ್ ನಿಯೋಜನೆ ಮಾಡಿರ್ತೀರ. ನಿಮಗೆ ಜ್ವಲಂತ ಸಮಸ್ಯೆಗಳ ಬಗ್ಗೆ ಪರಿಹಾರದ ಬಗ್ಗೆ ಕಲ್ಪನೆ ಇಲ್ಲ. ಬಾವಿಗಿಳೋದು ಬಿಡೋದು, ಹೋರಾಟ ಮಾಡೋದು, ಸದನವನ್ನು ಮುಂದೆ ಹಾಕೋದು. ಅದನ್ನು ಖರ್ಚು ಕೊಡೋರು ಯಾರ್ರಿ? ಅದನ್ನು ಭರಣೆ ಮಾಡೋರು ಯಾರು? ನೀವು ಯಾರಾದರೂ ಶಾಸಕರು ನಿಮ್ಮ ಹೊಲ ಮನಿ ಮಾರಿ ಕಟ್ತೀರಾ? ಇಲ್ಲ. ಅದನ್ನು ಭರಣೆ ಮಾಡೋರು ಯಾರು? ರೈತರು, ಶ್ರಮಿಕರು, ಬಡವರು. ಒಂದು ಕೈಲಿ ಕೊಡೋದು, ಒಂದು ಕೈಲಿ ಕಿತ್ಕೊಳ್ಳೋದು. ಅದಕ್ಕೋಸ್ಕರ ಎಲ್ಲ ಸಮುದಾಯದ ನಾಯಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಅದಕ್ಕೋಸ್ಕರ ಈ ವಿಡಿಯೋವನ್ನು ಎಲ್ಲ ನಮ್ಮ ಶಾಸಕರಿಗೆ, ಸಂಸದರಿಗೆ ಮುಟ್ಟುವರೆಗೂ ಸಹಿತ ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸರ್ಕಾರದ ಕಣ್ಣು ತರಿಸ್ತಕ್ಕಂಥ ಕೆಲಸವನ್ನು ನಮ್ಮ ಚಾಣಕ್ಯ ನ್ಯೂಸ್ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀವಿ. ತಮ್ಮ ಸಹಕಾರ ನಮಗೆ ಸದಾ ಇರಲಿ ಅಂತ ಕೇಳ್ತಾ ನಮಸ್ಕಾರ ಬಂಧುಗಳು.